to our very own, very dear, and to many people, she's been an angel. So it's great pride and a moment of privilege for all of us here. I would love to welcome Dr. Kamini Rao, Chief Mentor and Medical Director, Milan Infertility Center, to kindly guide us through the evening and also pour in a lot of wishes, all from your heart. We would love to hear from you, ma'am. Kindly do grace the stage and address each one of us. So Padma Shri, Dr. Kamini Rao is here for us. With a huge round of applause, may we welcome this wonderful lady. Assisted reproduction, ಇವರ ಒಂದು ನೈಪುಣ್ಯ, it's her skill and she's been doing it. She's so admired all over the world. We are so grateful to have you here to address us. ದಯಮಾಡಿ ವೇದಿಕೆಗೆ ಆಗಮಿಸಿ, kindly do address us. Thank you, Signature Media House, for inviting me here. It's not the award itself. Every award makes you more humble because the public puts a great responsibility on you. There is great expectation on you to perform more and more. Manvi, I must really thank you. Your Kannada is excellent. And it's wonderful music to my ears. Unfortunately, as a young child, ನಾನು ಚಿಕ್ಕವಳಿದ್ದಾಗೆ ನಮ್ಮ ತಂದೆ ಯಾವಾಗಲೂ ಹೇಳ್ತಾಯಿದ್ರು, ನೋಡು ಕಾಮಿನಿ, ನೀನು ಒಂದು ಒಳ್ಳೆಯ ವ್ಯಕ್ತಿ ಆಗಬೇಕು, ನೀನೊಂದು ಡಾಕ್ಟರ್ ಆಗಬೇಕು, ಜನಕ್ಕೆ ಸೇವೆ ಮಾಡಬೇಕು. ಸೊ ನಾನು ಅದೇ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಆಗಬೇಕು ಅಂತ ನಾನು ಒಂದು ಕೆಮಿಸ್ಟ್ರಿ ಟೀಚರ್ ಆಗಬೇಕಂತಲೇ ಇದ್ದೆ. ಬಟ್ ಅವರಂದರು, ಇಲ್ಲ, ಕೆಮಿಸ್ಟ್ರಿ ಟೀಚರ್ ಆದರೆ ಬರೀ ಕೆಲವು ಜನಕ್ಕೆ ಪಾಠ ಮಾಡ್ಬೋದು, ಬಟ್ ಸಾವಿರಾರು ಜನಕ್ಕೆ ನೀನು ಏನಾದರೂ ಮಾಡಬೇಕಾದ್ರೆ ಒಂದು ವೈದ್ಯ ಆಗಬೇಕು ನೀನು, ಆ್ಯಂಡ್ ಎಷ್ಟೋ ಜನಕ್ಕೆ ನೀನು ಸೇವೆ ಮಾಡಬೇಕು ಅಂತ. ಸೊ ಅದಕ್ಕೆ ಯೋಚನೆ ಮಾಡಿಬಿಟ್ಟು, ಆಗಲಿ ಏನಾಗಲಿ ಅಂತಂದರೆ ನೀನು ಹೆಣ್ಮಕ್ಳಿಗೆ ಸೇವೆ ಮಾಡು, ಬಿಕಾಸ್ ಒಂದು ಹೆಂಗಸಿಗೆ ನೀವು ಸೇವೆ ಮಾಡಿದ್ರೆ ಇಡೀ ಕುಟುಂಬಕ್ಕೆ ನೀವು ಸೇವೆ ಮಾಡ್ದಂಗೆ ಆಗುತ್ತೆ ಅಂತ. ಸೊ ಆಗಲಿ ನಾನು ಮಾಡ್ತೀನಿ ಅಂತ. ಸೊ ಅದೊಂದು ಗುರಿ ಇಟ್ಕೊಂಡು ನಾನು ಮುಂದೆ ಬಂದೆ. ಆ್ಯಂಡ್ ಆನ್ ದ ವೇ ಎಷ್ಟೋ ಸಲ ಸುಮಾರು ಜನರು ನನ್ನ ಮನಸ್ಸಿಗೆ ಆದಷ್ಟು ಇನ್ಫ್ಲೂಯೆನ್ಸ್ ಮಾಡಿದರು. ಅಫ್ಕೋರ್ಸ್ ಬಿಗಿನಿಂಗ್ನಲ್ಲಿ ನಮ್ಮ ತಂದೆ ಇನ್ಫ್ಲೂಯೆನ್ಸ್ ಮಾಡಿದರು, ನಮ್ಮ ತಾಯಿ ಇನ್ಫ್ಲೂಯೆನ್ಸ್ ಮಾಡಿದರು, ಮತ್ತು ಸಾಕಷ್ಟು ನಂದು ಟೀಚರ್ಸ್ ಎಲ್ಲರೂ ಇನ್ಫ್ಲೂಯೆನ್ಸ್ ಮಾಡಿದರು. ಬಟ್ ಒಂದು ಗುರಿ ಅನ್ಕೋ ನಾನು ಬಿಡಲಿಲ್ಲ. ಏನಂದರೆ ಅದು ನೋವು ಅಂದರೆ ಏನು, ಆ ನೋವನ್ನ ನಿವಾರಿಸೋದಕ್ಕೆ ನಾವು ಏನು ಮಾಡಬೇಕು. ಪಾಠ ಓದ್ಬೋದು, ನಾವೆಲ್ಲರೂ ಓದ್ತೀವಿ, ಬಟ್ ಯಾವ ರೀತಿ ನಾವು ನಮ್ಮ ಪೇಷಂಟ್ಸ್ ಎದುರುಗಡೆ ಮಾತಾಡಬೇಕಾದ್ರೆ, ಯಾಕಂದರೆ ಪೇಷಂಟ್ಸ್ನಲ್ಲಿ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೀವಿ, ಅಂದರೆ ಅರ್ಧ ಭಾಗ ಮನಸ್ಸಿನಿಂದ ಪ್ರಾಬ್ಲಮ್ ಇರುತ್ತೆ, ಮಾನಸಿಕವಾದ ಪ್ರಾಬ್ಲಮ್ ಇರುತ್ತೆ, ಇನ್ನೂ ಅರ್ಧ ದೈಹಿಕವಾದ ಪ್ರಾಬ್ಲಮ್ ಇರುತ್ತೆ. ಇವತ್ತು ನಾಳೆ ಏನಾಗ್ತಾ ಇದೆ, ತುಂಬ ಟೆಕ್ನಾಲಜಿ ಇಷ್ಟು ಡ್ರಿವನ್ ಇದೆ, ನಾವು ಪೇಷಂಟನ್ನು ನೋಡೋದೇ ಇಲ್ಲ. ಅವ್ರು ಬಂದ ತಕ್ಷಣ ಬರೀ ಪ್ರಿಸ್ಕ್ರಿಪ್ಷನ್ ಬರೆಯೋದು, ಟೆಸ್ಟ್ ಬರೆಯೋದು, ಪೇಷಂಟ್ ಮಾತಾಡೋದು ಕೇಳ್ತಾನೆ ಇಲ್ಲ ನಾವು. ಸೊ ನನಗೇನು ಅನಿಸುತ್ತೆ, ವಿ ಶುಡ್ ಗೋ ಬ್ಯಾಕ್ ಟು ದ ಓಲ್ಡನ್ ಟೈಮ್ಸ್ ವೇರ್ ದ ಡಾಕ್ಟರ್ ವಾಸ್ ಕನ್ಸಿಡರ್ಡ್ ಆ್ಯಸ್ ಗಾಡ್. ಇವಾಗ ಏನಾಗ್ತಾ ಇದೆ, ದ ಮಿಸ್ಟ್ರಸ್ಟ್ ಹ್ಯಾಸ್ ಬಿಲ್ಟ್ ಬಿಟ್ವೀನ್ ದ ಡಾಕ್ಟರ್ ಆ್ಯಂಡ್ ದ ಪೇಷಂಟ್ ಆ್ಯಂಡ್ ದ ಪಬ್ಲಿಕ್ ಆ್ಯಂಡ್ ದ ಪ್ರೆಸ್ ಆ್ಯಂಡ್ ದ ಪೊಲೀಸ್ ಆ್ಯಂಡ್ ಪಾಲಿಟಿಷಿಯನ್ಸ್. How do we bring this trust between the Vaidya and the public? And Signature Media House has started this first step forward in identifying doctors and giving the awards to a few people. It does not mean that a few of us standing on the stage to receive these awards are the only people. There are many, many
in the country, in the state, in the society, in Bangalore who need this award. But those who have not received it, ಯಾರಿಗೆ ಸಿಕ್ಕಿಲ್ಲ ಅವ್ರಿಗೂ ಒಂದು ಉತ್ಸಾಹ ಹುಟ್ಟಬೇಕು, ಅವ್ರಿಗೂ ಇದು ಸಿಗಬೇಕು. ಯಾಕಂದರೆ ಆಲ್ ಆಫ್ ಅಸ್ ಹ್ಯಾವ್ ಇಟ್ ಇನ್ ಅಸ್ ಟು ಬಿಕಮ್ ಆನ್ ಅವಾರ್ಡಿ. ನಾನು ಶುರು ಆದಾಗೆ ನಾನು ಬಂಜೆತನ ಚಿಕಿತ್ಸೆ ಮಾಡಬೇಕಾದ್ರೆ ನನಗೂ ತುಂಬ ಕಷ್ಟ ಆಯಿತು. ಯಾಕಂತಂದರೆ ಇದು ಬೇಸಿಕ್ ಐಡಿಯಾ ಅಬೌಟ್ IVF ಅದೆಲ್ಲ ಇರಲಿಲ್ಲ. ನಾವು ಬಂದ ಮೇಲೆ ಎಲ್ಲನೂ ಕಲಿಬೇಕಾಯ್ತು. ಯಾರೂ ಇಲ್ಲಿ ಕಲಿಸೋರು ಇರಲಿಲ್ಲ. ಸೊ ನಾನು ಫಾರಿನ್ನಿಗೆ ಹೋದಾಗೆ ಅದನ್ನೆಲ್ಲ ಮಾಡಬೇಕಾಯ್ತು. ಬಟ್ ಆದ್ರೂ ಅಷ್ಟು ಕಷ್ಟಪಟ್ಟರೂ ಇನ್ನೂ 1 ವರ್ಷ ಆಯಿತು ಬೆಂಗಳೂರಿಗೆ ಬಂದಮೇಲೆ ಅದನ್ನ ಸಕ್ಸಸ್ಫುಲ್ ಆಗಬೇಕಾದ್ರೆ. ಆದ್ರೂ ನಾನು ಗುರಿ ಬಿಡಲಿಲ್ಲ. ಅದಾದಮೇಲೆ ಎಷ್ಟೋ ಜನ ಹೇಳಿದರು ನನಗೆ, ನೀನು ಯಾರಿಗೂ ಕಳಿಸ್ಬೇಡ, ಯಾಕಂದರೆ ನೀನು ಕಷ್ಟಪಟ್ಟು ಬಂದಿದೆಯಾ, ಅದ್ರದ್ದು ಎಲ್ಲ ವಸೂಲು ತಗೋ, ಎಲ್ಲನೂ ದುಡ್ಡು ಮಾಡ್ಕೋ. ಬಟ್ ನಾನು ಅಂದೆ ಅದು ಮಾಡಬಾರ್ದು. ಯಾಕಂತಂದರೆ ಎಷ್ಟು ನಾನು ಕಲ್ತಿದ್ದೀನಿ ಅಷ್ಟು ಬೇಗ ಇದನ್ನ ನಾನು ಎಲ್ಲರಿಗೂ ಈ ಪಾಠ ಮಾಡಿ ಎಲ್ಲರಿಗೂ ನಾನು ಹೇಳಿಕೊಟ್ರೆ ಸಾವಿರಾರು ಜನಕ್ಕೆ ಇದು ತಲುಪಬೇಕು. ಈ ಚಿಕಿತ್ಸೆ ಇನ್ನೂ ಕಮ್ಮಿ ಆಗಬೇಕು, ದುಬಾರಿ ಆಗಬಾರ್ದು. ಅದಕ್ಕೆ ನಾನು ಇವತ್ತು ನಿಂತ್ಕೊಂಡು ನಿಮ್ಗೆ ಹೇಳ್ಬೋದು ದಟ್ ನಾನು ಇವಾಗ ಇಷ್ಟು ಜನ ಲಕ್ಷಾಂತರ ಜನ ವೈದ್ಯರಿಗೆ ಪಾಠ ಮಾಡಿಸಿದ್ರಿಂದ ಪ್ರತಿಯೊಂದು ಸ್ಟೇಟ್ನಲ್ಲಿ ನುಕ್ಸ್ ಆ್ಯಂಡ್ ಕಾರ್ನರ್ಸ್ ಆಫ್ ದ ಕಂಟ್ರಿನಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಸಾಕಷ್ಟು ಜನ IVF ಮಾಡ್ತಾ ಇದ್ದಾರೆ, ಸಾಕಷ್ಟು ಜನಕ್ಕೆ ಬೆನಿಫಿಟ್ ಸಿಕ್ಕಿದೆ. ಇದೆಲ್ಲ ಹೇಗಾಗುತ್ತೆ ಅಂತಂದರೆ ಅದು ಪಾಠ ಮಾಡಿಸಿ ಎಲ್ಲರಿಗೂ ಒಂದು ಚಾನ್ಸ್. ಎಲ್ಲರಿಗೂ ಫಾರಿನ್ಗೆ ಹೋಗೋಕ್ಕಾಗಲ್ಲ, ಎಲ್ಲರೂ ಹೋಗಿ ಕಲ್ತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಅದನ್ನ ಬ್ಯಾಂಗ್ಳೂರಿಗೆ ತರೋದು, ನಮ್ಮ ಇಂಡಿಯಾಗೆ ತರೋದು, ಎಲ್ಲರಿಗೂ ಈ ಥರ ಶಿಕ್ಷೆ ಕೊಟ್ಬಿಟ್ಟು ಅವ್ರು ಮುಂದೆ ಬರೋದಕ್ಕೆ ಅವಕಾಶ ಪಟ್ಟೆ. ಇದೇ ಒಂದು ಸಂಸ್ಥೆ ಮೆಡ್ಲೈನ್ ಅಕಾಡೆಮಿಕ್ಸ್ ಅಂತ ಮುಂದೆ ತಂದುಬಿಟ್ಟು ಅದರದ್ದು ಫೌಂಡರ್, ಡೈರೆಕ್ಟರ್, ಚೇರ್ಮನ್ ಆಗಿ, ಮತ್ತು ನಂದು ಸೊಸೆ ಪೂಜಾ ಸಿದ್ಧಾರ್ಥರಾವ್ ಅಲ್ಲಿ ಮುಂದೆ ಕೂತಿದ್ದಾರೆ. ಅವರು ನನ್ನ ಜೊತೆ ಜೋಡಿಸ್ಕೊಂಡು ನಾವಿಬ್ಬರು ಈ ಸಂಸ್ಥೆ ಮೆಡ್ಲೈನ್ ಅಕಾಡೆಮಿಕ್ಸ್ ಇಂಥ ಒಂದು ಸಂಸ್ಥೆಯಲ್ಲಿ ಸಾಕಷ್ಟು ಜನ ಬಂದು ಡಾಕ್ಟರ್ಸು ಪ್ರಣಾಳ ಶಿಕ್ಷೆ ಬಗ್ಗೆ ಕಲ್ತ್ಕೊಂಡ್ಬಿಟ್ಟು ಇವಾಗ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಇದೇ ಒಂದು ನಾನು ಹೆಮ್ಮೆ ಸುದ್ದಿ ಹೇಳ್ಬೋದು. ಯಾರೋ ಏನೋ ಒಂದು ಪ್ರಾಕ್ಟೀಸ್ ಮಾಡ್ಬೋದು, ಏನಾದರೂ ಏನೋ ಫಾರಿನ್ ಇದು ಇನ್ವೆಸ್ಟರ್ಸ್ ಬಂದುಬಿಟ್ಟು ಬಿಲಿಯನ್ಸ್ ಆಫ್ ರುಪೀಸ್ ಹಾಕ್ಬಿಟ್ಟು ಮಾಡ್ಬೋದು. ಬಟ್ ಆ ಸಂಸ್ಥೆ ನಡೆಸಬೇಕಾದ್ರೆ ಡಾಕ್ಟರ್ಸ್ ಬೇಕು. ಅಂಥ ಡಾಕ್ಟರ್ಸು ನಾವು ಮೆಡ್ಲೈನ್ ಅಕಾಡೆಮಿಕ್ಸ್ ಮಿಲನ್ ಸೆಂಟರ್ನಿಂದ ನಾವು ಕೊಟ್ಟಿದ್ದೀವಿ. ಅದ್ರದ್ದು ಅಳಿಲ್ ಸೇವೆ ನಾನು ಹೇಳ್ಬೋದು, ನಾನು ಒಂದು ಭಾಗವಹಿಸಿದ್ದೀನಿ. ಇದರಿಂದ ನನಗೆ ತುಂಬ ಹೆಮ್ಮೆ ಸುದ್ದಿ ಇದೆ. ನಾವು ದುಡ್ಡೇನಾದರೂ ಗಳಿಸಿಲ್ದಿರ್ಬೋದು, ಬಟ್ ಈ ವಿದ್ಯೆ ಏನು ಕೊಟ್ಟಿದ್ದೀವಿ ಅದು ಮಾತ್ರ ನಾನು ಹೇಳ್ಬೋದು ಇದು ತುಂಬ ದೂರ ಹೋಗುತ್ತೆ. ಇದು ನಮ್ಮದು ಜನ್ರೇಷನ್ನಲ್ಲ, ಇನ್ನೂ 3 ತಲೆ ಜನ್ರೇಷನ್ ಮುಂದೆ ಈ ಥರದ್ದು ಫೆಸಿಲಿಟೀಸ್, ಈ IVF ಸಾಕಷ್ಟು ಬಂಜೆತನದ ಚಿಕಿತ್ಸೆ, ಬಂಜೆ ಅನ್ನೋದು ಶಬ್ದನೇ ಹೋಗಿಬಿಡಬೇಕು, ಎಲ್ಲರಿಗೂ ಒಂದು ಮಗು ಆಗಬೇಕು. ಸೊ ಅದರಿಂದ ಇನ್ಫರ್ಟಿಲಿಟಿ ಬೈ ಚಾಯ್ಸ್ ಆ್ಯಂಡ್ ನಾಟ್ ಬೈ ಚಾನ್ಸ್ ಅಂತ ನಾನು ಹೇಳ್ದು 2 ಮಾತು ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಶುಭ ಹಾರೈಕೆಗೆ, ಹರಸಿದ ನುಡಿಗಳಿಗೆ ವಿ ಆಲ್ವೇಸ್ ಗ್ರೇಟ್ಫುಲ್. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಕಾಮಿನಿ ಎ ರಾವ್ ಅವರು, ನಿಮ್ಮ ಒಂದು VT, ನಿಮ್ಮ ಜರ್ನಿ, ನೀವು ಸಾಗಿ ಬಂದಂಥ ಒಂದು ಸಾರ್ಥಕತೆಯ ಪಯಣ, ಅ ಜರ್ನಿ ಆಫ್ 1000 miles ವಿಚ್ ಸ್ಟಾರ್ಟೆಡ್ ಫ್ರಮ್ ಜಸ್ಟ್ 1 step. ಆ ಮೈಲ್ ಸ್ಟೋನ್ಸ್ನ ನಾವಿಲ್ಲಿ ನೆನಪಿಸಿಕೊಳ್ಳುವಂಥ ಸುಸಮಯ. ದ VT ಪ್ಲೀಸ್, ಪದ್ಮಶ್ರೀ ಡಾಕ್ಟರ್ ಕಾಮಿನಿ ಎ ರಾವ್, ಅಸಿಸ್ಟೆಡ್ ರಿಪ್ರೊಡಕ್ಷನ್, ಮಿಲನ್ ಇನ್ಫರ್ಟಿಲಿಟಿ ಸೆಂಟರ್. ದಂಪತಿಗಳ ಮುಖದಲ್ಲಿ ನಗು ಮೂಡಲು ಕಾರಣರಾಗಿರು ಪದ್ಮಶ್ರೀ ಡಾಕ್ಟರ್ ಕಾಮಿನಿ ಎ ರಾವ್ ಅವರು ತಮ್ಮ 70ನೇ ವಯಸ್ಸಿನಲ್ಲೂ ಮಿಲನ್ IVF ನಲ್ಲಿ ಪ್ರಾಕ್ಟೀಸ್ ಮುಂದುವರಿಸ್ತಾ ಇದ್ದಾರೆ.
ಹಾಗೂ ಮೆಡ್ಲೈನ್ ಅಕಾಡೆಮಿಕ್ಸ್ನ ಫೌಂಡರ್ ಕೂಡ. ಹುಟ್ಟಿದ್ದು ಹೈದರಾಬಾದ್ನಲ್ಲಿ, ಸೇವಾ ಕ್ಷೇತ್ರ ದೇಶ ವಿದೇಶಗಳಲ್ಲಿ. ತಂದೆ ಕೂಡ ಹೆಸರಾಂತ ಡಾಕ್ಟರ್ ಪಿ.ಆರ್. ದೇಸಾಯಿ ಹಾಗೂ ಪರಿಮಳ ದೇಸಾಯಿ ಅವರ ಮಗಳಾದ ಡಾಕ್ಟರ್ ಕಾಮಿನಿ ಎ ರಾವ್ ಅವರು ಓದಿದ್ದು MBBS, DGO, MRCOG, DORCP ಹಾಗೂ ಯುನೈಟೆಡ್ ಕಿಂಗ್ಡಮ್ಸ್ನಲ್ಲಿ ಓದಿದ್ದು FRCOG. ಇನ್ಫರ್ಟಿಲಿಟಿ ಜೆನೆಟಿಕ್ಸ್ನ ಸ್ಪೆಷಲಿಸ್ಟ್ ಡಾಕ್ಟರ್ ಕಾಮಿನಿ ಎ ರಾವ್ ಅವರು ಕಳೆದ 40 ವರ್ಷಗಳಿಂದ 10 ಲಕ್ಷಕ್ಕೂ ಅಧಿಕ ಮಂದಿಗೆ ಸಕ್ಸಸ್ಫುಲಿ ಟ್ರೀಟ್ ಮಾಡಿದ್ದಾರೆ. ವಿವಿಧ ಸಮಾಜ ಸೇವಾ ಕೈಂಕರ್ಯಗಳಲ್ಲೂ ತೊಡಗಿಸಿಕೊಂಡಿರೋ ಡಾಕ್ಟರ್ ಕಾಮಿನಿ ಎ ರಾವ್ ಅವರಿಗೆ 2014ರಲ್ಲಿ ಪದ್ಮಶ್ರೀ ಅವಾರ್ಡ್ ಮುಡಿಗೇರಿತು. ಪದ್ಮಶ್ರೀ ಡಾಕ್ಟರ್ ಕಾಮಿನಿ ಎ ರಾವ್ ಅವರಿಗೆ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ರತ್ನ ಅವಾರ್ಡ್ 2024 ನೀಡಿ ಗೌರವಿಸ್ತಾ ಇರೋದಕ್ಕೆ ಸಿಗ್ನೇಚರ್ ಮೀಡಿಯಾ ಹೌಸ್ ಹೆಮ್ಮೆ ಪಡ್ತಾ ಇದೆ. Please come on stage, ma'am. ಸಿಗ್ನೇಚರ್ ಮೀಡಿಯಾ ಹೌಸ್ ವತಿಯಿಂದ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ರತ್ನ ಅವಾರ್ಡ್ಸ್ 2024. ಇದು ನಮ್ಮ ಹೆಮ್ಮೆಯ ಪ್ರಸ್ತುತಿ. ವೈದ್ಯ ಲೋಕದ ಧ್ರುವತಾರೆಯರಿಗೆ ನಮ್ಮ ನಮನಗಳು. 4 ದಶಕಗಳ ಒಂದು ಪಯಣ, ಅಸಿಸ್ಟೆಡ್ ರಿಪ್ರೊಡಕ್ಷನ್ ಇವರ ಒಂದು ಎಕ್ಸ್ಪರ್ಟೀಸ್ ಆಗಿದೆ. ಸಂತಾನಹೀನತೆಯ ಕೊರಗು ಅನುಭವಿಸಿದವರಿಗೆ ಗೊತ್ತು ಅನ್ನುವಂಥ ಮಾತನ್ನು ನಾವು ಕೇಳಿರ್ತೀವಿ. ಅಂಥವರಿಗೆ ಒಂದು ಸುಯೋಗವನ್ನು ಕಲ್ಪಿಸಿಕೊಡುವಂಥ ನಿಟ್ಟಿನಲ್ಲಿ, ತಾಯ್ತನವನ್ನು ಆಸ್ವಾದಿಸುವಂಥ ಹೊಂಗನಸನ್ನು ನೋಡುವಂಥ ನಿಟ್ಟಿನಲ್ಲಿ ಈ ಒಂದು ಅಸಿಸ್ಟೆಡ್ ರಿಪ್ರೊಡಕ್ಷನ್ ಸೆಂಟರ್, IVF, ಮಿಲನ್ ಇನ್ಫರ್ಟಿಲಿಟಿ ಸೆಂಟರ್ ಅಂತ it's an honor indeed. Thank you so much. May all your dreams materialize. May you be blessed in abundance. Thank you so much, ma'am. Thanks for the valuable words. Just your sheer presence has brought in so much joy for us. Thank you so much.